ಪಾಪ ಎಲ್ಲೋ ನಮ್ಮ ಥರ ಮಾಧ್ಯಮಗಳಲ್ಲಿ ವಕ್ತಾರರಾಗಿ ಬಂದು ಕೆಲಸ ಮಾಡ್ತಿದ್ದ ಛಲವಾದಿ ನಾರಾಯಣ ಸ್ವಾಮಿಗೆ ಅರ್ಧರಾತ್ರಿನಲ್ಲಿ BJPಯವರು ಲಾಟ್ರಿ ಹೊಡೆಸ್ಬಿಟ್ರು, MLC ಮಾಡಿಬಿಟ್ರು. ಆಮೇಲೆ ಬೇರೆ ದಾರಿ ಇಲ್ಲದೆ ವಿರೋಧ ಪಕ್ಷ ನಾಯಕ ಸ್ಥಾನನೂ ಕೊಡ್ಬಿಟ್ರು. ಛಲವಾದಿ ನಾರಾಯಣ ಸ್ವಾಮಿಗೆ BJPಯವರು ಕೊಟ್ಟರು ಉದ್ದೇಶ ಇಷ್ಟೇನೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಫ್ಯಾಮಿಲಿನ ಬೈಬೇಕು, ದಲಿತ ಲೀಡರ್ಸ್ಗಳನ್ನು ಬೈಬೇಕು, ಅವರು ಚಡ್ಡಿ ಅಂಡರ್ವೇರ್ ಆಗಿ ತೊಳಿಬೇಕು, ಅದನ್ನು ಒಗಿಬೇಕು, ಅದನ್ನು ತಲೆ ಮೇಲೆ ಹೊತ್ಕೊಂಡೋಗಿ ಅವ್ರವ್ರ ಮನೆಗಳಿಗೆ ಕೊಡುವಂಥ ಇದು ಉದ್ದೇಶ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಒಬ್ಬ ವಿರೋಧ ಪಕ್ಷ ನಾಯಕ ನೋಡಿ, ಯಾವ್ಯಾವಕ್ಕೂ ಕೊಟ್ಟರೆ ನೋಡಿ ಹಿಂಗೆ ಆಗೋದು ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಕೊಟ್ಬಿಟ್ರೆ ಆ ವಿರೋಧ ಪಕ್ಷದ ಸ್ಥಾನವನ್ನೇ ಮಾನ ಮರ್ಯಾದೆಯಲ್ಲಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ವಿರೋಧ ಪಕ್ಷ ನಾಯಕ ಅಂದರೆ ಡಿಫ್ಯಾಕ್ಟೋ ರೂಲಿಂಗ್ ಪಾರ್ಟಿ. ಅದು ಇಬ್ಬರು ಹಂಗೆ ಅವ್ರೆ, ಅಶೋಕ್ನು ಹಂಗೆ ಅವರೇ, ಇವರು ಹಂಗೆ ಅವರೇ. ನೆನ್ನೆ ದಿವಸ ಮಾಧ್ಯಮದ ಮುಂದೆ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿನ ಮೂಳೆ ಎಲ್ಲ ಮುರ್ಕೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥ ಮಹಿಳೆಗೆ, ವೀರಶೈವ ಲಿಂಗಾಯತ ಪ್ರಬಲವಾದಂಥ ಮಹಿಳೆಗೆ, ಕಷ್ಟಪಟ್ಟು ಮೇಲೆ ಬಂದಿರುವಂಥ ಒಬ್ಬ ಮಹಿಳೆಯ ರಾಜಕಾರಣಿಗೆ ಆಕ್ಸಿಡೆಂಟ್ ಆಗಿರುವಂಥದ್ರಲ್ಲಿ ಯಾಕೆ ಆಕ್ಸಿಡೆಂಟ್ ಆಯಿತು ಅಂತ ವಿಶ್ಲೇಷಣೆ ಮಾಡ್ತಾರೆ. ಕಪ್ಪು ಕಾರು, ಸ್ವಂತ ಕಾರಲ್ಲಿ ಯಾಕೆ ಹೋದ್ರು ಇವರು, ಒಬ್ಬರು ಮಿನಿಸ್ಟ್ರು, ಯಾಕೆ ಎಸ್ಕಾರ್ಟ್ ವೆಹಿಕಲ್ ಇರಲಿಲ್ಲ, ಯಾಕೆ TP ಹಾಕಲಿಲ್ಲ. ಆಮೇಲೆ ಅದರಲ್ಲಿ ಇವನಿಗಿರೋ ಮಾಹಿತಿ ಪ್ರಕಾರ ಹೇಳೋದು, ನಮಗಿರೋ ಮಾಹಿತಿ ಪ್ರಕಾರ ಲೋಡ್ ಆಫ್ ಕರೆನ್ಸಿ ಅಂತೆ. ಲೋಡು ಏನು ಲೋಡ್ ಅಂದರೆ ಲಾರಿ ಲೋಡ್ ಆಫ್ ಕರೆನ್ಸಿ ಇತ್ತಂತೆ. ಅದನ್ನು ಬೆಂಗಳೂರಿಂದ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ರಾತ್ರಿ ಹೊತ್ತು ಹೋದ್ರಂತೆ. ಎಂಥ ಮೂರ್ಖತನದ ಸ್ಟೇಟ್ಮೆಂಟ್ ಇದು. ಏನ ಮಾನ ಮರ್ಯಾದೆ ಇದೆಯಾ? ಏನು TP ಹಾಕಬೇಕು ಅಂತ ಇದೆಯಾ? ಸರ್ಕಾರ ಕೊಟ್ಟ ಕಾರಲ್ಲೇ ಹೋಗ್ಬೇಕು ಅಂತ ಇದೆಯಾ? ವೈಯಕ್ತಿಕವಾದ ಜೀವನ ಇಲ್ವಾ? 24/7 365 ಡೇಸು ನೀವು ನಿಮ್ಮ ಮಂತ್ರಿಗಳು ಹಾಗೆ ಕೆಲಸ ಮಾಡ್ತಾರ? 24/7 ಸರ್ಕಾರಿ ಅಧಿಕಾರಿನ ನೀವು? ಅವತ್ತು CLP ಮೀಟಿಂಗ್ ಇತ್ತು, 11 ಗಂಟೆಗೆ. ನೆಕ್ಸ್ಟ್ ಡೇ ಬೆಳಗ್ಗೆನೆ ಪಾಪ ಅವ್ರ ದೇವಸ್ಥಾನಕ್ಕೆ ಅವ್ರ ಮನೆಯವರೆಲ್ಲ ಹೋಗುವಂಥದ್ದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. 11 ಗಂಟೆ ಹೊತ್ತು ಊಟ ಮಾಡ್ಕೊಂಡು ಹೊರಟಿದ್ದಾರೆ. ಲೋಡ್ ಆಫ್ ಕರೆನ್ಸಿ ಇದ್ರೆ ಮಾಹಿತಿ ಪ್ರಕಾರ ಮಾಹಿತಿ ತಗೊಂಡೋಗಿ, ದಾಖಲೆಗಳು ತಗೊಂಡೋಗಿ ಕೊಡಪ್ಪ ನೀನು ನಿಮ್ಮ ಇಡಿಗೆ. ನಿಮ್ಮ ಇಡಿ ಕೊಡು ಮಾರಾಯ. ಇಷ್ಟು ಮಟ್ಟಿಗೆ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರುವಂಥದ್ದು ಸರಿನಾ ಇದು? ನಿಮ್ಗೇನೊಂದು ಮಾನ ಮರ್ಯಾದೆ ಇದೆಯಾ? TP ಕೊಡಬೇಕು ಅಂತ ಎಲ್ಲಿದೆ? ಸರ್ಕಾರದ ಕಾರ್ಯಕ್ರಮ ಇದ್ರೆ ಮಾತ್ರ TP ಕೊಡುವಂಥದ್ದಕ್ಕೆ ಅವಕಾಶ ಇರೋದು. ಗನ್ ಮ್ಯಾನ್ ಇವರೆಲ್ಲ ಬರಬೇಕು ಅಂತ ಎಲ್ಲಿದೆ? ಗನ್ ಮ್ಯಾನು ಇದನ್ನಲ್ಲ, ಗನ್ ಮ್ಯಾನು ಮತ್ತು ಇತರರಿಗೆಲ್ಲ ಮಂಪರ್ ಪರೀಕ್ಷೆ ಮಾಡಬೇಕಂತೆ. ಫಸ್ಟು ನಿನಗೆ ಮಾಡಬೇಕು ಮಂಪರ್ ಪರೀಕ್ಷೆನ. ನಿನಗೆ ಯಾರು ಹೇಳ್ಕೊಟ್ಟು ಮಾಡಿಸ್ತಾವ್ರೆ ಅನ್ನುವಂಥದ್ದಕ್ಕೆ ಮಂಪರ್ ಪರೀಕ್ಷೆಗೆ ನೀವು ಒಳಗಾಗಬೇಕು ಫಸ್ಟು. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಒಬ್ಬ ಮಹಿಳೆ ವಿರುದ್ಧ ಮಾತಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಬೆನ್ಮೂಳೆ ಮುರ್ಕೊಂಡು ಹಾಸ್ಪಿಟಲ್ ಇರುವಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ವಿರೋಧಿ ಆದ್ರೂ ಸಾಂತ್ವನ ಹೇಳಕ್ ಬರುವಂಥ ಸಂದರ್ಭದಲ್ಲಿದ್ದಂಥ ನಿಮ್ಮ ಮನಸ್ಥಿತಿ ಹೆಂಗಿದೆ, BJP ಮನಸ್ಥಿತಿ ಹೆಂಗಿದೆ ಅನ್ನುವಂಥದ್ದು ಇದು ಎತ್ತು ತೋರಿಸ್ತದೆ. ನಿಮ್ಗೆ ಯಾರು ಹೇಳಿ ಈ ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿರೋದು? ನೀವು ದಲಿತರು ಅಂದ್ಬಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಅಂತನಾ? ನಿಮ್ಮನ್ನು BJPಯವರು ಉಪಯೋಗಿಸ್ಕೊತಾವ್ರ? CT ರವಿ ಮತ್ತೆ ನಿಮ್ಮ ಈ ಛಲವಾದಿ ನಾರಾಯಣ ಸ್ವಾಮಿ ಇಬ್ಬರಿಗೂ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. ಆ CA ಸೈಟ್ ತಗೊಂಡು ಹೊಸಕೋಟೆ ಹತ್ರ ಬಿರಿಯಾನಿ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾ ಇದ್ದೀರಲ್ಲಪ್ಪ. CA ಸೈಟ್ ತಗೊಂಡಿದ್ದು ಸ್ಕೂಲ್ ನಡ್ಸಕ್ಕೆ ಅಂತ, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡು ತಿರುಗ್ತಾ ಇದ್ದೀರಲ್ಲ ನೀವು. ಫಸ್ಟ್ ಆ ಸೈಟ್ನ ವಾಪಸ್ ಕೊಡ್ರಿ. ಖರ್ಗೆ ಅವ್ರ ಮಗ ರಾಹುಲ್ ಖರ್ಗೆ ಅವರು ಕಾನೂನುಬದ್ಧವಾಗಿ ತಗೊಂಡಂಥ ಸೈಟ್ನ ಇಲ್ದೇ ಯಾರ ಗುಲ್ಲೆಬ್ಬರಿಸ್ಬಿಟ್ರಿ, ವಾಪಸ್ ಕೊಟ್ಟೋ ನಾವು. ಅದೇ ಥರ ನೀವು ವಾಪಸ್ ಕೊಡಬೇಕು ಅಲ್ಲ, ಮಾನ ಮರ್ಯಾದೆ ಇದೆ ನಿಮಗೆ, ವಾಪಸ್ ಕೊಡಿ. ಬಂಡಲ್ ಆಫ್ ಕರೆನ್ಸಿ ನೋಟ್ಸ್ ಅಂತೆ ನಿಮ್ಮದೇ ಇದೆಯಲ್ಲ. ED, CBI, IT ಎಲ್ಲ ನಿಮ್ಮದೇ ಇದೆಯಲ್ಲ ಸ್ವಾಮಿ. ಮಾತಾಡೋದಕ್ಕೆ ಒಂದು ಹಿತಿಮಿತಿ ಏನು ಬೇಡವಾ? ಏನು ಯಾವ ಲೆವೆಲಲ್ಲಿ ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಎಷ್ಟು ಸರಿ ಇದು?
ಅದೆಲ್ಲ ಈ ವಿಶ್ಲೇಷಣೆ ಮಾಡೋದೇನೋ ಮೊದಲು ನಾಯಿ ಬಂದ್ಬಿಡ್ತು ಅಂತ ಹೇಳಿದ್ರು, ಆಮೇಲೆ ಇನ್ನೇನೋ ಆಯಿತು ಅಂತ ಹೇಳಿದ್ರು. ಎಲ್ಲ ಇವ್ರಿಗೆ ಹೇಳಕ್ಕೆ ಬಂದಿದ್ರಾ? ಹಾಂ, ಡ್ರೈವರು ಆಮೇಲೆ ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕಾಯ್ತಾ ನಾವು ಇಷ್ಟು ಗಂಟೆಗೆ ರಾತ್ರಿ ಹೊತ್ತು ಯಾಕೆ ಹೋದ್ರಿ ಇವರು? ಬೆಳಗ್ಗೆ ಏನೋ ಫ್ಲೈಟ್ ಇತ್ತಲ್ಲ ಹೋಗ್ಬೋದಾಗಿ ಇವ್ನು ಕೇಳಬೇಕಾಯ್ತಾ ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಕೇಳಬೇಕಾ ಬಿ ಜೆ ಪಿಯವ್ರನ್ನ? ಬೆಳಗ್ಗೆ ಹೋಗ್ಬೇಕಾ, ಮಧ್ಯಾಹ್ನ ಹೋಗ್ಬೇಕಾ, ಹೆಂಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ನಡ್ಕೊಂಡು ಹೋಗ್ಬೇಕಾ ಅನ್ನುವಂಥದ್ದು ಬಿ ಜೆ ಪಿಯವ್ರನ್ನ ಕೇಳಿ ನಾವು ಹೋಗ್ಬೇಕಾ? ಅವರ ಸ್ವಂತ ಜೀವನ ಇಲ್ವಾ? ಹಾಂ, ಒಬ್ಬ ಮಹಿಳೆಗೆ ಇಷ್ಟರ ಮಟ್ಟಿಗೆ ನೀವು ಹೀನಾಯವಾಗಿ ಮಾತಾಡುವಂಥದ್ದು ಇದೆಯಲ್ಲ, ಇಡೀ ರಾಜ್ಯದ ಮಹಿಳೆಯರು ಅರ್ಥ ಮಾಡ್ಕೊಬೇಕು. ಬಿ ಜೆ ಪಿಯವರ ಮನಸ್ಥಿತಿ ಹೆಂಗೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕು. ಬಿ ಜೆ ಪಿ ಪಕ್ಷದಲ್ಲಿ ಯಾವ ಮಹಿಳೆಯರೂ ಸೇಫ್ ಇಲ್ಲ, ಯಾವ ಮಹಿಳೆಯರೂ ಸೇಫ್ ಇಲ್ಲ. ಇದು ಬಹಳ ಸ್ಪಷ್ಟ. ಅದು ಒಳಗಡೆ ಒಕ್ಕಿ ನೋಡೋದಾದ್ರೆ ಮಾತ್ರ ಗೊತ್ತಾಗುತ್ತೆ. ಒಬ್ಬೊಬ್ಬ ಬಿ ಜೆ ಪಿ ಮುಖಂಡನ ಮುಖಗಳು ಎಷ್ಟೆಷ್ಟವೆ ಅನ್ನುವಂಥದ್ದು ನೀವು ಅವರ ಇಂಥವ್ರಿಗೂ ನಡೆದಿರುವಂಥ ರೇಪ್ ಕೇಸ್ಗಳು ಸಿಗಾಕೊಂಡಿರುವಂಥದ್ದು, ಅವ್ರ ಮೇಲೆ ಚಾರ್ಜಸ್ ಇರುವಂಥದ್ದು, ಬ್ಲೂ ಫಿಲಿಮ್ ನೋಡಿದ್ದು, ಸದನದಲ್ಲಿ ರೇಪ್ ಮಾಡಿದ್ದಂಥದ್ದು, ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಬಂದಿರುವಂಥದ್ದು, ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ಹೇಳ್ತವೆ. RSS ಬಿ ಜೆ ಪಿಯವರ ಮೈಂಡ್ ಸೆಟ್ ಹೆಂಗಿದೆ ಅನ್ನುವಂಥದ್ದಕ್ಕೆ ಇದು ಭಾಳ ಸ್ಪಷ್ಟವಾಗಿದೆ. ದಯಮಾಡಿ ಇಂಥ ಕೆಲಸಗಳನ್ನು, ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಪ್ರಚಾರಕ್ಕೋಸ್ಕರ ಕೊಡ್ತಾ ಇರುವಂಥ ಹೇಳಿಕೆಯನ್ನು ನಿಲ್ಲಿಸ್ಬೇಕು. ಇಲ್ಲ ನೀವು ಎಲ್ಲೆಲ್ಲಿ ಓದ್ತೀರ ಅಲ್ಲಿ ಜನಗಳೇ ಕಲ್ಲೊಡಿತಾರೆ, ಹುಷಾರಾಗಿರಿ. ಜನಗಳೇ ಕಲ್ಲೊಡೆಯುವಂಥ ವ್ಯವಸ್ಥೆಗೆ ಬಂದ್ಬಿಡ್ತಾರೆ, ಹುಷಾರಾಗಿರಿ. ಫಸ್ಟು ನಿಮ್ಮ ಮನೇಲಿ ಬಿದ್ದಿದೆಯಲ್ಲ, ನಾಯಿ ಸತ್ತೋಗಿದೆ, ವಾಸನೆ ಹೊಡಿತಾ ಇದೆ, 3 ಕಿಲೋಮೀಟರ್ ವಾಸನೆ ಬರ್ತಾ ಇದೆ ಬಿ ಜೆ ಪಿಯವ್ರ ಮನೆಯಲ್ಲಿ, ಅದು ಸರಿ ಮಾಡ್ಕೊಳ್ರಿ. ಯತ್ನಾಳ್ನ ಬಾಯಿ ಮುಟ್ಸೋಕ್ಕಾಗಿಲ್ಲಪ್ಪ ನಿಮ್ಮ ಕೈಲಿ. ಏಕವಚನದಲ್ಲಿ ಮಾತಾಡ್ತಾರೆ. ಮರ ನನ್ನ ಮಗನೇ ಬಾಯಿಲಿ ಅಂತಲ್ಲಪ್ಪ ಅಂತಾರೆ ಯತ್ನಾಳು. ಮಗ ಬರಲಿ ಅವನು ಅಂತಾರೆ, ಕುಸ್ತಿ ಬತ್ಯ ಅಂತಾರೆ. ಅವನು ರಮೇಶ್ ಜಾರಕಿಹೊಳಿ ಒಬ್ಬರು ಬಿ ಜೆ ಪಿ ರಾಜ್ಯ ಅಧ್ಯಕ್ಷನ ದಿನನಿತ್ಯ ಮಗ ಬರಲಿ ಅವನು ಅಂತಾರೆ. ಯುದ್ಧಕ್ಕೆ ಕರೀತಾವ್ರೆ. ಅವರೊಬ್ಬರನ್ನು ಬಾಯಿ ಮುಚ್ಚಕ್ಕಿಲ್ಲ. ಅವ್ರಿಗೆ ನೀವು ಕೊಡ್ರಿ ಇದನ್ನ ಉತ್ತರನ, ಛಲವಾದಿನ ಕಲೆಕ್ಷನ್ ಗಿರಾಕಿ ಅಂತಾರೆ. ಇವ್ರ ಅಪ್ಪನ ಜೈಲಿಗೆ ಕಳಿಸಿದ್ದು ಇವನೇ ರಾಜ್ಯಾಧ್ಯಕ್ಷ ಅಂತಾರೆ, ವಿಜಯೇಂದ್ರ ಅಂತಾರೆ. ಆಮೇಲೆ 10,000 ಕೋಟಿಯಷ್ಟು ದುಡ್ಡನ್ನ ಹೊಡೆದ್ಬಿಟ್ರು ಅಂತಾರೆ. ಅದಕ್ಕೆ ಉತ್ತರ ಕೊಡ್ರಿ. ಅದೆಲ್ಲ ಮಾರಿಸಿದ ಬ್ಯಾಂಕ್ಗಳಲ್ಲಿ ಹೋಗಿ ಇಟ್ಟವರು ದುಡ್ಡನ್ನ ಅಂತಾರೆ. ಅದು ಬರಲಿ. ಸೋಮೋಟೋ ಇಡಿ ಎಲ್ಲ ಏನು ಮಾಡ್ತಾ ಇದೆ? ಕಳ್ಳಪುರಿ ತಿಂತಾ ಇದೆ ಇಡಿ. ಬರೀ ಇಡಿ ಇಸ್ ದೇರ್ ಓನ್ಲಿ ಫಾರ್ ಅಪೋಸಿಷನ್ ಪೀಪಲ್. ಅದು ಹೇಳ್ಬೇಕಲ್ಲ ನೀವು. ಆಮೇಲೆ ದಿನ ಬೆಳಗ್ಗೆ ಇದ್ರೆ ಮೈಸೂರಲ್ಲಿ ಒಂದು ದರೋಡೆ. ಎಸ್, ಇಟ್ ಇಸ್ ರೆಗ್ಯುಲರ್ ಪ್ರೋಸೆಸ್. ಕ್ರೈಮ್ಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಎನಿ ಡೆಮೋಕ್ರೆಟಿಕ್ ಕಂಟ್ರೀಸ್. ಅನ್ಡೆಮೋಕ್ರೆಟಿಕ್ ಕಂಟ್ರೀಸಲ್ಲಿ ನಡೀತಾ ಇರೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಬಿ ಜೆ ಪಿ 2019ರಿಂದ 2023 ಇದ್ದಂಥ ಸಂದರ್ಭದಲ್ಲಿ ನಾನು ಕೊಟ್ಟಿದ್ದಲ್ಲ, ಬ್ಯೂರೋ ಆಫ್ ರೆಕಾರ್ಡ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಇಂಟರ್ನೆಟ್ಟಲ್ಲಿ ದೇ ಆರ್ ಅವೈಲಬಲ್. 2019ರಲ್ಲಿ ಕಿಡ್ನ್ಯಾಪಿಂಗ್ ಆ್ಯಂಡ್ ಅಬ್ಡಕ್ಷನ್ ಡ್ಯೂರಿಂಗ್ ಬಿ ಜೆ ಪಿ ಗೌರ್ಮೆಂಟ್ ಅಂತ ನೀವು ಇಂಟರ್ನೆಟ್ಟಲ್ಲಿ ಹೊಡೆದ್ರೆ 2019ರಲ್ಲಿ ಯಾವ ಸರ್ಕಾರ ಇತ್ತು? ಬಿ ಜೆ ಪಿ ಸರ್ಕಾರ. ಕಿಡ್ನ್ಯಾಪಿಂಗ್ ಆ್ಯಂಡ್ ಅಬ್ಡಕ್ಷನ್, ಬ್ಲಾಕ್ ಮೇಲಿಂಗ್ 2030 ಕೇಸು. 2019ರಲ್ಲಿ 2030 ಕೇಸ್ ಆಲ್ ಓವರ್ ದ ಸ್ಟೇಟ್. 2020ರಲ್ಲಿ 2719, 2021ರಲ್ಲಿ 2879, 2022ರಲ್ಲಿ 3365, 2023 ಏಪ್ರಿಲ್ವರೆಗೂ 3744 ಕಿಡ್ನ್ಯಾಪಿಂಗ್ ಆ್ಯಂಡ್ ಅಬ್ಡಕ್ಷನ್. ನಿಮ್ಮ ಕಾಲದಲ್ಲಿ, ಬಿ ಜೆ ಪಿ ಕಾಲದಲ್ಲಿ ಆಗಿರುವಂಥ ಕ್ರೈಮ್ ರೇಟ್ಸ್ ನಮ್ದೆಲ್ಲೋ ಅಲ್ಲೊಂದು ಕಂದು ಆಗಿರುವಂಥದ್ದಕ್ಕೆ ನೀವು ದಿನ ಬೆಳಗ್ಗೆ ಎದ್ದು ಲಾ ಆ್ಯಂಡ್ ಆರ್ಡರ್ ಕುಸ್ತೋಗಿದೆ, ಅದು ಕುಸ್ತೋಗಿದೆ, ಇದಂಗಾಗಿದೆ, ಅದಂಗಾಗಿದೆ ಅಂತ ಬಾಯಿ ಬಡ್ಕೊಂಡು ಬಟ್ಟೆಲ್ಲ ಬಿಚ್ಚಾಕೊಂಡು ಬೀದಿಲಿ ಹೊರಡಾಡ್ತಾ ಇದ್ದೀರಾ? ಇದು ನಿಲ್ಲಿಸಿ. ನಿಮ್ದೇನು ಅಂತ ಕರೆಕ್ಟಾಗಿ ಹೇಳಿ. ಯಾವ ಲಾ ಆ್ಯಂಡ್ ಆರ್ಡ್ರು ಕುಸ್ತೋಗಿಲ್ಲ, ಯಾವ ಪರಮೇಶ್ವರ್ ಅವರು ಯಾರೂ ರೆಸಿಗ್ನೇಷನ್ ಮಾಡುವಂಥದ್ದು ಇಲ್ಲ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎಸ್, ದೆರ್ ಆರ್ ಸರ್ಟನ್ ಲ್ಯಾಪ್ಸಸ್ ಹ್ಯಾವ್ ಟೇಕನ್ ಪ್ಲೇಸ್, ದಟ್ ವಿ ಆರ್ ಟೇಕಿಂಗ್ ಕೇರ್. ಫೈನಲ್ ಆಗಿ ಬಿ ಜೆ ಪಿ ಮೈಸೂರು ಭಾಗದ ಒಬ್ಬರು MLC ಪಾಪ ಊರೆಲ್ಲ ಸುತ್ಕೊಂಬಂದರು. ಕಾಂಗ್ರೆಸ್ಸಲ್ಲಿದ್ದರು, JDSಗೆ ಹೋದರು, JDS ರಾಜ್ಯಾಧ್ಯಕ್ಷರಾದರು, BJPಗೆ ಹೋದರು,
ಮಂತ್ರಿ ಕೊಡಲಿಲ್ಲ ಅಂದ್ಬಿಟ್ಟು ತಿರ್ಗಾ ವಾಪಸ್ JDSಗೆ ಬಂದವರು. ಈಗ ಎಲ್ಲವರೇ ಗೊತ್ತಿಲ್ಲ. ಇವತ್ತು DK ಶಿವಕುಮಾರ್ ಅವರು ಸಾಹೇಬರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ನಾನು ಬೆಳಗ್ಗೆ ಗಮನಿಸಿದೆ. ಹೋಗಿರ್ಬೋದು, ಅವರು ಡಿಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೋಸ್ಕರ ಏನೋ ಕೆಲಸ ಕಾರ್ಯಗಳಿಗೆ ಹೋಗಿರ್ಬೋದು, ಇಲ್ಲ ಟ್ರಾನ್ಸ್ಫರ್ ಹಿಡ್ಕೊಂಡು ಹೋಗಿರ್ಬೋದು, ಗೊತ್ತಿಲ್ಲ ನಮಗೆ. ಅದು ಹೋಗ್ಕೊಂಡು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡವ್ರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಸ್ಟೇಟ್ಮೆಂಟ್, ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್, ಯಾರ್ಯಾರು ನಮ್ಮಲ್ಲಿ ಸ್ಟೇಟ್ಮೆಂಟ್ಗಳು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವ್ರನ್ನ ಯಾವುದೋ 16th ಲೂಯಿಸ್ ಯುರೋಪ್ನಲ್ಲಿ ಒಬ್ಬ ದೊರೆ ಇದ್ನಲ್ಲ, ಅದನ್ನೇ ಎಕ್ಸಾಂಪಲ್ ಕೊಟ್ಟವ್ರು. ನಿಮ್ಗೆ ಯಾಕ್ರಿ ಕಾಂಗ್ರೆಸ್ ಉಸಾಬಾರಿ? ವೈ ಆರ್ ಯು ವರಿಂಗ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ? ಯು ಹ್ಯಾವ್ ನೋ ಬಿಸ್ನೆಸ್ ಟು ಥಿಂಕ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ. ಎನ್ನೇ ಪಾರ್ಟಿ ಏನಾಗೋಗುತ್ತೆ ಅದ ನಿಮ್ಗೆ ಯಾಕವೆಲ್ಲ? DK ಶಿವಕುಮಾರ್ಗೂ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕಂದಕ ತರುವಂಥದಕ್ಕೆ ಇವತ್ತು ನಿಮ್ಮ ಭೇಟಿ. ಕಂದಕ ಸೃಷ್ಟಿ ಮಾಡೋಕ್ಕೆ DK ಶಿವಕುಮಾರ್ ಮನೆಗೆ ಹೋಗಿ ಇಣಕ್ಕೆ ನೋಡ್ಬಿಟ್ಟು ಅಲ್ಲಿ ಒಳಗಡೆ ಏನು ಮಾತಾಡಿದ್ರು ಅವ್ರು ಸಿಕ್ಕಿರೋ ಇಲ್ವೋ ಅದು ಗೊತ್ತಿಲ್ಲ. DK ಶಿವಕುಮಾರ್ ಮನೆಗೆ ಹೋದಂಗೆ ಮಾಧ್ಯಮದವ್ರಿಗೆಲ್ಲ ಹೇಳ್ಕೊಂಡು ಹೋಗೋದು, ಹೊರಗಡೆ ಬಂದು ಮಾತಾಡೋದು. ಏನು ಸರ್ ನಡೀತು ಅಂತ ಕೇಳಿದರೆ ಅದೆಲ್ಲ ಹೇಳೋಕ್ಕಾಗಲ್ಲ. ಏನು ವಿಶ್ವನಾಥ್ ಕರೆಸಿ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ಬಿಡ್ತಾರ? ವಿಶ್ವನಾಥ್ ಅವರು ಏನು ಅನ್ನುವಂಥ DK ಶಿವಕುಮಾರ್ ಗೊತ್ತಿಲ್ವಾ? ಅವರು ಅರ್ಬನ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ತೊಂದರೆ ಕೊಟ್ಟರು ಅನ್ನೋದು ಗೊತ್ತಿಲ್ವಾ? SM ಕೃಷ್ಣ ಅವರ ಕ್ಯಾಬಿನೆಟ್ಟಲ್ಲಿ DK ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ? ಉದ್ದೇಶ ಇಷ್ಟೇ, DK ಶಿವಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಚೆನ್ನಾಗಿ ನಡೀತಾ ಇದೆಯಲ್ಲ, ಸರ್ಕಾರ ನಡೀತದಲ್ಲ, ಅದು ಕಂದಕ ಸೃಷ್ಟಿ ಮಾಡಬೇಕು. ಸಿದ್ದರಾಮಯ್ಯನವರು ಇವನ ಯಾಕೆ ಅಲ್ಲೋದ ಅಂತ ಯೋಚನೆ ಮಾಡಬೇಕು. ಏನೋ ನಡೆದಿದೆ ಅನ್ನುವಂಥದ್ದು ಯೋಚನೆ ಮಾಡಬೇಕು, ಗುಮಾನಿ ಎಬ್ಬರಿಸ್ಬೇಕು. ಅವ್ರ ಮಧ್ಯ ತಂದಿಕ್ಕುವಂಥದ್ದು ಕೆಲಸಕ್ಕೆ ಮಾಡ್ತಾ ಇರುವಂಥದ್ದು. ದಯಮಾಡಿ ಇದಕ್ಕೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಲಿ, ಕಾಂಗ್ರೆಸ್ ಮುಖಂಡರುಗಳೇ ಆಗಲಿ, ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೋತಾ ಇದ್ದೀನಿ, ಡೆಪ್ಟಿ ಚೀಫ್ ಮಿನಿಸ್ಟರ್ಗೂ ಮನವಿ ಮಾಡ್ಕೋತಾ ಇದ್ದೀನಿ, ಇಂಥವ್ರನ್ನೆಲ್ಲ ದಯಮಾಡಿ ಪ್ಲೀಸ್ ಡೋಂಟ್ ಎಂಟರ್ಟೈನ್. Please don't entertain. They are most dangerous than anybody. They don't have intention. Tomorrow ಅವಕಾಶ ಸಿಕ್ಕಿದ್ರೆ CM ಮನೆಗೂ ಹೋಗ್ತಾರೆ ಇವರು. ಸಿಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವಕಾಶ. ನಮ್ಮ ಪಕ್ಷಕ್ಕೆ ಬಂದು ಇದೆ MLC ಆಗಿದ್ದಾಗಲೇ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಬಂದು ಭಾಷಣ ಬಿಗಿದ್ರು. ಇದೇ ನಮ್ಮ ಆಫೀಸಿಗೆ ಬಂದು ಭಾಷಣ ಬಿಗಿತಾರೆ ಅಂದ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಆಮೇಲೆ ನೋಡಿ ಟಿಕೆಟ್ ಕೇಳಿದ್ರು. ಟಿಕೆಟ್ ನಿಮಗೆ ಹಾಕಿ ಕೊಡೋಕೆ ಬರ್ತದೆ ನಡೀರಿ ಅಂದರು. ಹೋದ್ಮೇಲೆ ನಮ್ಮ ವಿರುದ್ಧ ಪ್ರೆಸ್ ಸ್ಟೇಟ್ಮೆಂಟ್ಗಳು, ಯಾರೋ ಮಹಾರಾಜನ ಯುನಾನಿಮಸ್ ಆಗಿ ಗೆಲ್ಲಿಸ್ಬಿಡ್ಬೇಕಾಯ್ತು, ಎಲೆಕ್ಷನ್ನೇ ನಿಲ್ಬಾರ್ದಾಗಿತ್ತು ಅಂತ ಹೇಳಿಕೆ ಕೊಟ್ಟರು. ಇರಲಿ, ಅವೆಲ್ಲ ನಾವು ಫೇಸ್ ಮಾಡ್ತೀವಿ. ಸೊ ಅದರಿಂದ ವಿಶ್ವನಾಥ್ ಅವರೇ, ನೀವು ರೆಗ್ಯುಲರ್ ವಾರಕ್ಕೆ 2 ಪ್ರೆಸ್ ಮೀಟ್ ಮಾಡ್ಕೊಂಡು ಪಾಪ ಏನೋ ಹಂಗೆ ಜೀವನ ತರ್ಕೊಂಡು ಹೋಗ್ತಾ ಇದ್ದೀರಿ, ಅಷ್ಟಕ್ಕೆ ಸೀಮಿತ ಆಗಿ. ನೀವು ವೈ ಆರ್ ಯು ವರಿಂಗ್ ಅಬೌಟ್ ಕಾಂಗ್ರೆಸ್ ಪಾರ್ಟೀಸ್ ಹ್ಯಾಪನಿಂಗ್ಸ್? ಡೋಂಟ್ ವರಿ, ಯು ಥಿಂಕ್ ಯುವರ್ ಸೆಲ್ಫ್. ರೆಗ್ಯುಲರ್ ವಾರಕ್ಕೆ 2 ಪ್ರೆಸ್ ಮೀಟ್ ಪಾಪ ಇದ್ದೇ ಇರ್ತದೆ. ಅದು ಮಂಗಳವಾರ ಶನಿವಾರ ಮಹೇಶ್, ವಾರ ಮಂಗಳವಾರ ಶನಿವಾರ ಫಿಕ್ಸ್ ಮಾಡಿಬಿಟ್ಟವ್ರೆ. ವಾರ ಅಂತ ಎರಡು ದಿವಸ ಏನು ಅಂತಾರೆ. ಹೌದು, ಕೊಟ್ಟಿದ್ದೀವಿ. ED ಈಸ್ ಸೋಮೋಟೋ ಈಸ್ ಟಾರ್ನಿಶಿಂಗ್ ದ ನೇಮ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಅಂಡ್ ಡೂಯಿಂಗ್ ದಿಸ್ ಟೈಪ್ ಆಫ್ ನಾನ್ ಸೆನ್ಸ್ ಅಂತ ಕೊಟ್ಟಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.